ಈಗ ತುಂಬಾ ಕಾಮನ್ ಆಗಿ ನಮಗೆ ಕಾಣಿಸ್ಕೊಳ್ಳುವಂತ ಸಮಸ್ಯೆಗಳೇನಂದ್ರೆ ಡಿಪ್ರೆಷನ್ ಅನ್ನೋ ಕಾಯಿಲೆ, ಅಂದ್ರೆ ಮಾನಸಿಕ ಖಿನ್ನತೆ. ಮುಂಚೆ ಎಷ್ಟು ಕಾಮ್ ಆಗಿದ್ರು, ಯಾಕೋ ಸಣ್ಣ ಪುಟ್ಟಕ್ಕೆ ಈಗ ರೈಸ್ ಆಗ್ತಿದ್ದಾರೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನನ್ಗೆ ಇನ್ನು ಇರೋಕ್ ಇಷ್ಟ ಇಲ್ಲ ಅಂತ ಭಾವನೆಗಳನ್ನು ಮಾನಸಿಕ ಖಿನ್ನತೆ ಮುಂದೆ ಬರೆದಾಗ ಇಂಥವೆಲ್ಲ ಭಾವನೆಗಳು ಬರ್ಬೋದು. ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವೈಭವಿ PS, ಮನೋವೈದ್ಯರು, ಆದಿಚುಂಚನಗಿರಿ ವೈದ್ಯಕೀಯ ಸಂಸ್ಥೆ, ವಿಜಿನಗರ. ಇವತ್ತು ನಾವು ಮಾತಾಡುವ ವಿಷಯ ಮಾನಸಿಕ ಸ್ವಸ್ಥತೆ. ಮಾನಸಿಕ ಸ್ವಸ್ಥತೆ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟೋ ಹಾಗೇನೆ ಮಾನಸಿಕ ಆರೋಗ್ಯನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕೋವಿಡ್ ನಂತರ ನಾವು ತುಂಬ ಜನ ಮಾನಸಿಕ ಆರೋಗ್ಯವನ್ನು ಚೆಕ್ ಮಾಡೋಕ್ಕಾಗಲಿ, ಅದನ್ನು ವಿಚಾರಣೆ ಮಾಡೋಕ್ಕಾಗಲಿ ತುಂಬ ಜನ ನಮ್ಮ OPD ವಿಭಾಗಕ್ಕೆ ತುಂಬ ಜನ ಭೇಟಿ ಮಾಡೋದನ್ನು ನಾವು ನೋಡಿದ್ದೇವೆ. ಕೋವಿಡ್ ನಂತರ ಎಷ್ಟೊಂದು ಜನ ಸಾರ್ವಜನಿಕರಲ್ಲಿ ಮಾನಸಿಕ ಆರೋಗ್ಯ ಬಗ್ಗೆ ಎಷ್ಟೋ ಎಚ್ಚರಿಕೆಯನ್ನು ಮೂಡಿ ಬಂದಿದೆ. ಮುಂಚೆ ಏನಾದರೂ ಮಾನಸಿಕ ತಜ್ಞರಲ್ಲಿ ಬಂದಲ್ಲಿ ಜನರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಅಂದರೆ ಇನ್ನು ನಾನು ಮೆಂಟಲ್ಲ ಅಂತ ಹೇಳ್ತಿದ್ರು. ಬಟ್ ಈಗ ಎಷ್ಟೋ ಬೆಟರ್ ಆಗಿದೆ. ಯಾಕಂದರೆ ಜನರಿಗೆ ಮಾನಸಿಕ ಆರೋಗ್ಯನೂ ದೈಹಿಕ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ಅರಿವಾಗಿದೆ. ಸೊ ಅದು ತುಂಬ ಬಹಳ ಒಳ್ಳೆಯ ಒಂದು ವಿಷಯ ಅಂತ ನನಗನ್ಸುತ್ತೆ. ಸೊ ಎಷ್ಟು ನಾವು ಅದನ್ನು ಅರಿವು ಮೂಡಿಸ್ಕೊಂಡಿರ್ತೀವೋ ಅದನ್ನು ನಾವು ಅಷ್ಟೇ ಒಳ್ಳೆಯದಾಗಿ ಅದನ್ನು ಬಗೆಹರಿಸ್ಕೊಳ್ಬೋದು. ಈಗ ತುಂಬ ಕಾಮನ್ ಆಗಿ ನಮಗೆ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳೇನೆಂದರೆ ಡಿಪ್ರೆಷನ್ ಅನ್ನೋ ಕಾಯಿಲೆ, ಅಂದರೆ ಮಾನಸಿಕ ಖಿನ್ನತೆ. ಮಾನಸಿಕ ಖಿನ್ನತೆ ನಮಗೆ ಬೇರೆ ಬೇರೆ ಕಾರಣದಿಂದ ಹುಟ್ಕೊಳ್ಬೋದು. ಈಗ ಚರ್ಚೆ ಮಾಡ್ದಂಗೆ ಅದು ನಮ್ಮ ಮಾನಸಿಕ ಒತ್ತಡದಿಂದ ಆಗ್ಬೋದು, ಅಥವಾ ನಾವು ಪಡ್ಕೊಂಡು ಬಂದ ಜೆನೆಟಿಕ್ಸಿಂದ ಇರ್ಬೋದು, ಅಂದರೆ ನಮ್ಮ ತಂದೆ ತಾಯಿಯಿಂದ ಬಂದಂಥ ಅನುಕರಣದಿಂದ ಇರ್ಬೋದು, ಅಥವಾ ನಮ್ಮ ಇರುವಂಥ ಪರ್ಸನಾಲಿಟಿಯಿಂದನೂ ಅದು ಆ್ಯಡ್ ಆಗ್ಬೋದು. ಸೊ ಏನಾಗುತ್ತೆ ಅಂದರೆ ನಮಗೆ ಮಾನಸಿಕ ಖಿನ್ನತೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಮೊದಲನೇದಾಗಿ ನಮ್ಮಲ್ಲಿ ಸುತ್ತಮುತ್ತ ಇರುವ ಜನರಲ್ಲಿ ಗೊತ್ತಾಗುತ್ತೆ. ಮುಂಚೆ ಎಷ್ಟು ಕಾಮ್ ಆಗಿದ್ರು, ಯಾಕೋ ಸಣ್ಣ ಪುಟ್ಟಕ್ಕೆ ಈಗ ರೈಸ್ ಆಗ್ತಿದ್ದಾರೆ, ಅಥವಾ ಮುಂಚೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ಅಥವಾ ಊಟ ಮಾಡ್ತಿದ್ದೆ, ಇವಾಗ ಯಾಕೋ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಅಥವಾ ಮುಂಚೆ ಥರ ನನಗೆ ಹಸಿವಾಗ್ತಿಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೋ ಕೆಲಸ ಮಾಡೋಕ್ಕೋ ಉತ್ಸಾಹ ಇಲ್ಲ, ಅಥವಾ ಯಾವುದೂ ನಿಗಾ ಇಲ್ಲ ನನಗೆ ಅಂತ ಹಂಚ್ಕೊಳ್ತಾರೆ. ಅದೇ ಆ ಸ್ಟೆಪ್ಪು ತಪ್ಪು ಹೋದಲ್ಲಿ ಮುಂದೆ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಲ್ಲೂ ಯಾಕಿರಬೇಕು ಲೈಫಲ್ಲಿ, ನನಗೆ ಇನ್ನು ಇರೋಕೆ ಇಷ್ಟ ಇಲ್ಲ ಅಂತ ಭಾವನೆಗಳನ್ನು ಮಾನಸಿಕ ಖಿನ್ನತೆ ಮುಂದೆ ಬರೆದಾಗ ಇಂಥವೆಲ್ಲ ಭಾವನೆಗಳು ಬರ್ಬೋದು. ಅದು ಮುಂದುವರೆದು ಅಥವಾ ಆ ಟೈಮಲ್ಲೂ ಅವರು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಪಡ್ಕೊಂಡಿಲ್ಲ, ಮನೋವೈದ್ಯರನ್ನು ಭೇಟಿಯಾಗಿಲ್ಲ ಅಂದರೆ ತುಂಬ ತೀವ್ರತೆ ಆದಲ್ಲಿ ಜೀವನ ಬೇಡ ಅನ್ನೋ ಸ್ಥಿತಿಯಲ್ಲಿ ಅವರು ರೀಚ್ ಆದಾಗ ತಮ್ಮ ಜೀವನವನ್ನೇ ಕಳ್ಕೊಳ್ಳೋ ಅನ್ನೋ ಪ್ರಯತ್ನಗಳನ್ನು ಮಾಡ್ಬೋದು, ಅಂದರೆ ಸೂಸೈಡ್ ಅಟೆಂಪ್ಟನ್ನು ಮಾಡಿರುವರು. ಸೊ ಅಲ್ಲಿ ತನಕ ಹೋಗುವ ಸಮಸ್ಯೆಗಳು ಒಂದು ಅಂದರೆ ಮಾನಸಿಕ ಖಿನ್ನತೆ. ಸೊ ಅಷ್ಟು ತನಕ ಹೋಗೋದಲ್ಲೇ ನಾವೇನು ಮಾಡಬೇಕಂದ್ರೆ ಅತಿ ಮುಂಚಿತವಾಗಿ ಅದನ್ನು ಕಂಡುಕೊಂಡು ಮಾನಸಿಕ ತಜ್ಞರನ್ನು ಭೇಟಿಯಾಗಿ ಅದನ್ನು ಏನು ಮಾಡಬೇಕನ್ನೋ ಒಂದು ವಿಚಾರಣೆ ಮಾಡಿ ಮಾರ್ಗದರ್ಶನ ತಗೊಂಡು ನಿರ್ದಿಷ್ಟ ಟ್ರೀಟ್ಮೆಂಟನ್ನು ತಗೊಳ್ಬೋದು, ಕೌನ್ಸಿಲಿಂಗನ್ನು ಪಡೆಯಬಹುದು. ಎರಡನೇದಾಗಿ ಮುಖ್ಯವಾದ ಒಂದು ಸಮಸ್ಯೆ ಏನು ಕಾಣ್ತಾ ಇದೆ ಸಮಾಜದಲ್ಲಿ ಅಂದರೆ ಅಡಿಕ್ಷನ್ ಅನ್ನೋ ಪ್ರಾಬ್ಲಮ್. ಅಡಿಕ್ಷನ್ ಅಂದರೆ ಏನು? ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಅಥವಾ ಮೊಬೈಲ್ ಅಡಿಕ್ಷನ್. ಇವೆಲ್ಲವೂ ಮೂರು ಅತ್ಯಂತ ಕಾಮನ್ ಆಗಿರುವಂಥ ಒಂದು ಅಡಿಕ್ಷನ್ ಪ್ರಾಬ್ಲಮ್ಗಳು ನಮ್ಮ ಸಮಾಜವನ್ನು ಕಾಡ್ತಾ ಇದೆ. ಸೊ ಈ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು ತುಂಬ ಕಾಮನ್ ಆಗಿ ನಮ್ಮ ಯೂತ್ ಅಂದರೆ ಕಮ್ಮಿ ವಯಸ್ಕರಲ್ಲೂ ಇವಾಗ ಕಂಡು ಬರ್ತಾ ಇದೆ. ಏನಕ್ಕೆ ಕಂಡು ಬರ್ತಾ ಇದೆ ಅಂದರೆ ಒಂದು ತುಂಬ ಈಸಿಯಾಗಿ ಅದರ ಅವೈಲೇಬಿಲಿಟಿ ಅಂದರೆ ಅದು ಸಿಗ್ತಾ ಇರುವಂಥದ್ದು ಒಂದು. ಎರಡನೇದಾಗಿ ಯಾರಿಗೆ ಜಾಸ್ತಿ ಮಾನಸಿಕ ಒತ್ತಡ ಇರುತ್ತೆ ಅವರು ಇಂಥ ವಸ್ತುಗಳನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಯಾರಿಗೆ ತುಂಬ ತ್ರಾಸ ಇರುತ್ತೆ ಅವರ ಕೆಲಸಗಳಲ್ಲಿ, ಎಂಡ್ ಆಫ್ ದ ಡೇ ಏನು ಮಾಡ್ತಾರೆ ಅಂದರೆ ಆ ದಿನದ ಎಂಡಲ್ಲಿ ತುಂಬ ಮೈಕೈ ನೋವಿತ್ತು, ಹೊಡ್ತಾ ಇತ್ತು, ಸೆಳ್ತಾ ಇತ್ತು, ಇಲ್ಲ ಅಲ್ಲೇನೋ ಟೆನ್ಷನ್ ಆಗಿತ್ತು, ಅದಕ್ಕೆ ನಾನು ಇವತ್ತು ಸ್ವಲ್ಪ ತಗೊಂಡೆ ಅನ್ನೋವಂಥ ಒಂದು ಅವರ ವಿಚಾರಣೆ. ಸೊ ಬಟ್ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಅದು ಒಂದು ದಿವಸ ಅಥವಾ 2 ದಿವಸಕ್ಕೆ ನಿಮಿತ್ತವಾಗಿರಲ್ಲ. ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ಅಂದರೆ ಡೈಲಿ ಪ್ಯಾಟರ್ನ್ ಆಗಿಬಿಡುತ್ತೆ. ಇವತ್ತು 90 ml ಇರ್ಬೋದು, ನಾಳೆ 180 ಆಗುತ್ತೆ ಕುಡಿಯೋದ್ರಲ್ಲಿ. ಸೊ ಹಾಗೆ ಹೋಗ್ತಾ ಹೋಗ್ತಾ ಕ್ವಾರ್ಟರ್ಗಳು ಏರ್ತಾ ಹೋಗುತ್ತೆ, ದಿವಸಗಳು ಉರುಳುತ್ತೆ, ತಿಂಗಳುಗಳು ಉರುಳುತ್ತೆ. ಹಾಗೆ ಏನಾಗುತ್ತೆ ಅಂದರೆ ಅವರಿಗೆ ಅದು ಚಟ ಆಗ್ಬಿಡುತ್ತೆ. ಸೊ ಯಾವುದು ತಿಂಗಳಲ್ಲಿ ಒಂದ್ಸತಿ, ವರ್ಷದಲ್ಲಿ ಒಂದ್ಸತಿ ಕುಡಿಯೋದಕ್ಕೂ ಡಿಫ್ರೆಂಟ್ ಆಗಿ ಏನೇ ಇರುತ್ತೆ ಅಂದರೆ ಇದು ಡೈಲಿ ಆದಾಗ ಅದು ಚಟ ಅನ್ಸ್ಕೊಡುತ್ತೆ, ಅದೇ ಒಂದು ಕಾಯಿಲೆ ಆಗ್ಬಿಡುತ್ತೆ. ಸೊ ಅದು ಕಾಯಿಲೆ ಆದಾಗ ಏನಾಗುತ್ತೆ, ಅದೇ ನಮ್ಮ ಬಾಡಿಯನ್ನು, ನಮ್ಮ ಮೆದುಳನ್ನು ಆವರಿಸ್ಕೊಂಡ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಮನುಷ್ಯನು ಅವನು ನಿರ್ಧಾರ ಮಾಡುವಂಥ ಒಂದು ಕೆಪಾಸಿಟಿ ಏನಿರುತ್ತೆ ಅದನ್ನು ಕಳ್ಕೊಳ್ತಾನೆ. ಲೈಫಲ್ಲಿ ಹೆಂಡತಿನೋ ಮಕ್ಕಳ ಜೊತೆ ಜಗಳ ಆಗುತ್ತೆ, ಅಥವಾ ಬೇರೆ ಥರದಲ್ಲಿ ಸಮಸ್ಯೆಗಳು, ಕಿರಿಕಿರಿಗಳು ಉಂಟು ಆಗುತ್ತೆ. ಅವರ ವೃತ್ತಿ ಜೀವನದಲ್ಲೂ ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಎಷ್ಟು ಜನ ರಾತ್ರಿ ಒಂದೇ ಕುಡಿಯೋದಲ್ಲ,
ಆ ಚಟ ಮುಂದುವರೆದಾಗ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂಥ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ. ಕೈ ನಡುಗುತ್ತೆ ಆಗ, ಸೊ ಸ್ವಲ್ಪ ವೈಬ್ರೇಷನ್ ಬರ್ತಾ ಇದೆ, ಅದಕ್ಕೆ ಬೆಳಗ್ಗೆ ಸ್ವಲ್ಪ ತಗೋತೀನಿ ಅನ್ನೋದನ್ನು ಹಂಚ್ಕೊಂಡಿದ್ದಾರೆ. ಸೊ ಇದೇ ಥರ ಕಾಯಿಲೆ ಮುಂದುವರೆದ ಹೋಗ್ತಾ ಇರುವಾಗ ಏನಾಗುತ್ತೆ, ಮತ್ತೆ ಅದು ಮಾನಸಿಕ ಖಿನ್ನತೆಗೆ ಉಂಟು ಮಾಡುತ್ತೆ. ಈ ಆಲ್ಕೋಹಾಲ್ ಅನ್ನೋ ಏನು ಇದೆಯಲ್ಲ, ಅದು ಕುಡಿತಾ ಏನಾಗುತ್ತೆ, ಫಸ್ಟಿಗೆ ಕುಡಿದಾಗ ರಿಲೀಫ್ ಕೊಡುತ್ತೆ, ಕರೆಕ್ಟ್. ಬಟ್ ಅದು ಬರೀ ಟೆಂಪ್ರರಿ ರಿಲೀಫ್, ಅಂದರೆ ಸ್ವಲ್ಪ ಟೈಮ್ ಮಾತ್ರ ಅದು ಖುಷಿ ಕೊಡುತ್ತೆ, ಸ್ವಲ್ಪ ನೆಮ್ಮದಿ ಕೊಡುತ್ತೆ. ಬಟ್ ಅದನ್ನೇ ಡೈಲಿ ಬೇಸಿಸ್ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅದು ಕ್ರಮೇಣ ಅದು ನಮಗೆ ಮತ್ತೆ ಮಾನಸಿಕ ಖಿನ್ನತೆಯನ್ನು ಉಂಟು ಮಾಡುತ್ತೆ. ಅದು ಅಂಥ ಒಂದು ವಸ್ತು. ಅದೇ ರೀತಿಯಾಗಿ ನಿಕೋಟಿನ್ ಅಂದರೆ ಸ್ಮೋಕಿಂಗಲ್ಲಿ ಏನು ಬರುತ್ತೆ, ಅದರಲ್ಲೂ ಅದೇ ಸಮಸ್ಯೆಗಳಿರುತ್ತೆ. ಎಷ್ಟೋ ಜನಕ್ಕೆ ಗಾಬರಿ ಕಾಯಿಲೆ ಇದ್ದಲ್ಲಿ ಆ ನಿಕೋಟಿನ್ ಯೂಸ್ ಮಾಡಿದಾಗ ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಒಂದು ದಮ್ ಹೊಡೆದ್ಬಿಡ್ತೀನಪ್ಪ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ. ಬಟ್ ಅದು ಬರೀ ಕ್ಷಣಿಕ ಸುಖವನ್ನು ಕೊಡುವಂಥದ್ದಷ್ಟೇ. ಬಟ್ ಅದನ್ನು ರಿಪೀಟೆಡ್ ಆಗಿ ಅಂದರೆ ಪದೇ ಪದೇ ಬಳಕೆ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಅದು ಮತ್ತೆ ನಮಗೆ ಮಾನಸಿಕ ಖಿನ್ನತೆಯನ್ನು ಅಥವಾ ಗಾಬರಿ ಕಾಯಿಲೆಯನ್ನು ತೀವ್ರತೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಸೊ ಎರಡೂ ವಸ್ತುಗಳನ್ನು ನಾವು ಚಟ ಅಂದೇ ನಾವು ಅದನ್ನು ನೋಡಬೇಕು ವಿನಃ ಅದು ನಮ್ಮನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ಅಂಥ ಭಾವನೆಯನ್ನು ಅಂದ್ಕೊಳ್ಬಾರ್ದು. ಸೊ ಏನಾಗುತ್ತೆ ಅಂದರೆ ಈ ಮದ್ಯಪಾನ ಧೂಮಪಾನ ಎಡಿಕ್ಷನನ್ನು ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಮಾನಸಿಕ ವಿಭಾಗ ಏನಿದೆ ನಮ್ಮ ಆದಿಚುಂಚನಗಿರಿ ವೈದ್ಯಕೀಯ ಸಂಸ್ಥೆಯಲ್ಲಿ, ನೀವು ಯಾವುದೇ ಸಮಸ್ಯೆಯಲ್ಲಿ ಬಳಗಾದಲ್ಲಿ ನೀವು ಎನಿ ಟೈಮ್ ನಮ್ಮಲ್ಲಿ ಬಂದು ಮಾಹಿತಿ ಪಡ್ಕೊಳ್ಬೋದು. ನಾವು ಅದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಮತ್ತು ಕೌನ್ಸಿಲಿಂಗನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೂ ಅಗತ್ಯವಿದ್ದಲ್ಲಿ ಅಡ್ಮಿಷನ್ ಕೂಡ ಮಾಡಿ, ಅಂದರೆ ನಮ್ಮ ವಾರ್ಡ್ಗಳಲ್ಲಿ ಅಡ್ಮಿಷನ್ ಮಾಡಿ ಅದಕ್ಕೆ ತಕ್ಕಂಥ ಇಂಜೆಕ್ಷನ್ಸ್ಗಳಾಗಲಿ ಮಾತ್ರೆಗಳಲ್ಲಾಗಲಿ ಕೊಟ್ಟು ನಿವಾರಣೆ ಮಾಡಿ. ಯಾಕಂದರೆ ಎಷ್ಟೋ ಜನರಲ್ಲಿ ತಪ್ಪು ಕಲ್ಪನೆ ಇರುತ್ತೆ, ಡ್ರಿಂಕ್ಸ್ ಸಡನ್ನಾಗಿ ಬಿಡಬಾರ್ದು, ಸ್ಮೋಕಿಂಗ್ ಸಡನ್ನಾಗಿ ಬಿಡಬಾರ್ದು, ಅಂದರೆ ಧೂಮಪಾನ ಮದ್ಯಪಾನ ಸಡನ್ನಾಗಿ ಬಿಡಬಾರ್ದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತವಾಗಿಯೂ ಸಡನ್ನಾಗಿ ಬಿಡ್ಬೋದು, ಬಟ್ ಅದರಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಇರಬೇಕು. ಅಂದರೆ ನಮ್ಮ ಒಂದು ಗೈಡೆನ್ಸಲ್ಲಿ ಅದನ್ನು ಸಡನ್ನಾಗಿ ಬಿಡೋ ಸಾಧ್ಯತೆ ಖಂಡಿತ ಇದೆ. ಸೊ ಅದಕ್ಕೆ ನಿಗದಿತ ಏನಾದರೂ ಒಂದು ಅಡ್ಮಿಷನ್ ಬೇಕಾದಲ್ಲಿ ಮಾಡಿಕೊಂಡು 3-4 ಡೇಸ್ ಅಂದರೆ 3 ರಿಂದ 4 ದಿವಸ ನಾವು ಅಡ್ಮಿಷನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಇಂಜೆಕ್ಷನ್ಸ್ ಆಗಲಿ ಸಂಬಂಧಿತ ಮೆಡಿಸಿನ್ಸ್ ಆಗಲಿ ಕೊಟ್ಟು ಮತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಡಿಸ್ಚಾರ್ಜ್ ಆದ ನಂತರ ರೆಗ್ಯುಲರ್ ಆಗಿ ಫಾಲೋಅಪ್ ಅಲ್ಲಿ ಇಟ್ಕೊಂಡು ಆ ಒಂದು ಪೇಷಂಟ್ ಅನ್ನು ನಾವು ಈ ಧೂಮಪಾನ ಅಥವಾ ಮದ್ಯಪಾನ ಚಟದಿಂದ ಹೊರಗೆ ತರುವಂತ ತುಂಬಾ ಕೆಲಸಗಳನ್ನು ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಸೊ ಆ ಒಂದು ಸೌಲಭ್ಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನೊಂದು ಮನವಿ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.